ಹೆಲೋ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹಸಿ ಅವರೆಕಾಳು ಬಳಸ್ಕೊಂಡು ಇನ್ನೊಂದು ರೆಸಿಪಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀವಿ. ಹಸಿ ಅವರೆಕಾಳು ಖಾರ ಮಸಾಲ ಸಾಂಬಾರ್. ಅದಕ್ಕೆ ಫ್ರೆಶ್ ಆಗಿರೋ ಅವರೆಕಾಯಿನ ಎಡ್ದಿಟ್ಕೊಂಡಿದ್ದೀವಿ. ಹಾಗೆ ಆಲೂಗೆಡ್ಡೆ, 3 ಇಂದ 4 ಟೊಮೆಟೊ, 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಹಾಗೂ 2 ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದಾರೆ. ಮತ್ತೆ 1 ಇಂಚಿನಷ್ಟು ಶುಂಠಿ, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಕೊತ್ತಂಬರಿ ಸೊಪ್ಪು ಹಾಗೂ ಸ್ವಲ್ಪ ಲವಂಗ ಮತ್ತು ಚಕ್ಕೆ, ಎಣ್ಣೆ, ಹಾಗೆ 1 ಕಪ್ಪು ತೆಂಗಿನಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲು ಒಂದು ಪ್ಯಾನ್ಗೆ ಎಣ್ಣೆ ಹಾಕೊಂಡು, ಎಣ್ಣೆ ಕಾದ ನಂತರ ಕಟ್ ಮಾಡಿರೋ ಆಲೂಗೆಡ್ಡೆ ಹಾಗೂ ಅವರೆಕಾಳನ್ನ ಹಾಕಿ ಹಾಗೆ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ಫ್ರೈ ಆಗೋಷ್ಟರಲ್ಲಿ ಮಸಾಲೆನ ರುಬ್ಕೊಳ್ಳೋಣ. ಒಂದು ಜಾರಿಗೆ ಆಗ್ಲೇ ತೋರಿಸಿದ ಹಾಗೆ 1 ಕಪ್ಪು ತೆಂಗಿನಕಾಯಿ ತುರಿ, ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು ಹಾಗೂ ಅಚ್ಕಾರದ ಪುಡಿ, ಧನಿಯಾ ಪುಡಿ ಇಷ್ಟನ್ನು ಹಾಕಿ ಒಂದು ಪೇಸ್ಟ್ ಮಾಡ್ಕೊಳ್ಳೋಣ. ಮನೆಯಲ್ಲಿ ಸುಲಭವಾಗಿ ಸಿಗುವಂತ ಐಟಮ್ಸ್ನ ಬಳಸ್ಕೊಂಡು ಅಡುಗೆ ಮಾಡಿ ತುಂಬಾ ಚೆನ್ನಾಗಾಗುತ್ತೆ. ನನ್ಗಂತೂ ಹಸಿ ಅವರೆಕಾಳು ಅಂದ್ರೆ ತುಂಬಾ ಇಷ್ಟ ಗಾಯ್ಸ್. ಏನ್ ಮಾಡ್ಕೊಟ್ರು ತಿಂತೀನಿ. ಮಸಾಲೆ ರುಬ್ಕೊಂಡಿದ್ದಾಗಿದೆ. ಈಗ ಆಲೂಗೆಡ್ಡೆ ಅವರೆಕಾಯಿಗೆ ಹಾಕೊಳ್ಳೋಣ. ಮಸಾಲೆ ಹಾಕೊಂಡು ಹಾಗೆ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಗೆ ಸಾಂಬಾರಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು. ಒಂದು ತಟ್ಟೆನ ಮುಚ್ಚಿ 5 ರಿಂದ 6 ನಿಮಿಷ ಬೇಯಿಸ್ಕೊಂಡ್ರೆ ಹಸಿ ಅವರೆಕಾಳು ಖಾರ ಮಸಾಲೆ ಸಾಂಬಾರ್ ರೆಡಿ ಆಗುತ್ತೆ. ಮುದ್ದೆ, ಅನ್ನ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಮನೇಲಿ ಮಿಸ್ ಮಾಡದೆ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಹೇಳಿ. ಲಾಸ್ಟ್ ಅಲ್ಲಿ ಮಮ್ಮಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಉದುರಿಸ್ತಾ ಇದ್ದಾರೆ. ಅದು ನೋಡೋದಕ್ಕೂ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಮುದ್ದೆ ಜೊತೆ ಅವರೆಕಾಳು ಸಾಂಬಾರ್ನ ಟೇಸ್ಟ್ ಮಾಡ್ತಾ ಇದ್ದೀನಿ. ಗೈಸ್, ಮುದ್ದೆ ನಾನೇ ಮಾಡಿರೋದು. ಗುಂಡಿಗೆ ಚೆನ್ನಾಗಿ ಮಾಡಿದ್ದೀನಾ? ಸಿಂಪಲ್ ಆಗಿದ್ರು ಸೂಪರ್ ಆಗಿ ಆಗುತ್ತೆ. ನೀವು ಮನೇಲಿ ಟ್ರೈ ಮಾಡಿ. ಈ ವಿಡಿಯೋ ನಿಮ್ಗೆ ಏನಾದರೂ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್.